2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಪಾಕಿಸ್ತಾನ ಭರ್ಜರಿಯಾಗಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹಾಗೆ ದಶಕದ ಬಳಿಕ ಭಾರತವನ್ನ ತನ್ನ ನೆಲಕ್ಕೆ ಕರೆಸಿಕೊಳ್ಳೋಕೆ ಇನ್ನಿಲ್ಲದ ಕಸರತ್ತನ್ನು ಕೂಡ ನಡೆಸ್ತಾ ಇದೆ. ಭದ್ರತೆಯ ಬಗ್ಗೆ ಯಾವುದೇ ಭಯ ಬೇಡ, ಸಮಸ್ಯೆ ಇಲ್ಲ. ಟೀಮ್ ಇಂಡಿಯಾ ಪ್ಲೇಯರ್ಸ್ ಪಾಕಿಸ್ತಾನಕ್ಕೆ ಬಂದು ಆಡಬೇಕು ಅಂತ ಮನವಿ ಮಾಡಿದೆ. ಪಾಕಿಸ್ತಾನ ಮಾಜಿ ಕ್ರಿಕೆಟಿಗರು ಕೂಡ ಬಿಸಿಸಿಐ ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು, ಭಾರತ ತಂಡ ಪಾಕಿಸ್ತಾನಕ್ಕೆ ಬರಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಟೂರ್ನಿಗಾಗಿ ಭಾರತ ಈವರೆಗೂ ಕೂಡ ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂತಾನೆ ಪಟ್ಟು ಹಿಡಿದಿದೆ. ಬಿಸಿಸಿಐ ಮತ್ತು ಪಿಸಿಬಿ ನಡುವಿನ ಈ ತಿಕ್ಕಾಟವೇ ಐಸಿಸಿಗೆ ನುಂಗಲಾರದ ತುತ್ತಾಗಿದೆ. ಒಂದ್ ಕಡೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಚಾಂಪಿಯನ್ಸ್ ಟ್ರೋಫಿಯ ಎಲ್ಲಾ ಪಂದ್ಯಗಳು ಪಾಕಿಸ್ತಾನದಲ್ಲೇ ನಡೀಬೇಕು ಅಂತ ಹಠ ಹಿಡಿದಿದ್ರೆ, ಬಿಸಿಸಿಐ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನಕ್ಕೆ ತಂಡವನ್ನು ಕಳಿಸೋಲ್ಲ, ಹೈಬ್ರಿಡ್ ಮಾದರಿಯಲ್ಲಿ ಅಂದ್ರೆ ಬೇರೆ ಸ್ಥಳಗಳಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡಿ ಅಂತ ಪಟ್ಟು ಹಿಡಿದಿದೆ. ಇದೀಗ ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂತಿರೋ ಭಾರತಕ್ಕೆ ಐಪಿಎಲ್ನಲ್ಲಿ ಶಾಕ್ ಕೊಡೋಕೆ ಪಾಕ್ ಕ್ರಿಕೆಟ್ ಮಂಡಳಿ ಪ್ಲಾನ್ ಮಾಡ್ಕೊಂಡಿದೆ. ಏನದು ಶಾಕ್ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಜಗತ್ತಿನಲ್ಲೇ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಆಗಿದೆ. ಜೊತೆಗೆ ಕ್ರಿಕೆಟ್ನಲ್ಲಿ ಸಾಲು ಸಾಲು ಇತಿಹಾಸಗಳನ್ನೇ ಸೃಷ್ಟಿಸಿದೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹಾಗೆ ಅಲ್ಲಿನ ಆಟಗಾರರು ಭಾರತದ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಇತ್ತೀಚೆಗಂತೂ ಟೀಮ್ ಇಂಡಿಯಾ ಸಾಧನೆಗಳ ಬಗ್ಗೆ ಪಾಕಿಸ್ತಾನ ಆಟಗಾರರಿಗೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಅದರಲ್ಲೂ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನು ತಮ್ಮ ಪಾಕಿಸ್ತಾನ ಸೂಪರ್ ಲೀಗ್ನೊಂದಿಗೆ ಹೋಲಿಕೆ ಮಾಡಿಕೊಳ್ತಿದ್ದಾರೆ. ಐಪಿಎಲ್ಗಿಂತ ಪಿಸಿಎಲ್ ಉತ್ತಮವಾಗಿದೆ ಅನ್ನೋದು ಪಾಕಿಸ್ತಾನಿಗಳ ಮೊಂಡುವಾದ. ಆದರೆ ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ ಆಗಿರೋ ಐಪಿಎಲ್ ಮುಂದೆ ಪಿಎಸ್ಎಲ್ ಏನೇನು ಅಲ್ಲ ಅನ್ನೋದು ಗೊತ್ತಿರೋ ವಿಚಾರನೆ. ಈಗ ಮುಂದಿನ ವರ್ಷದ ಆರಂಭದಲ್ಲಿ ನಡೆಯಲಿರೋ 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಪಾಕಿಸ್ತಾನ ಆತಿಥ್ಯವನ್ನು ವಹಿಸ್ತಾ ಇದೆ. ಭದ್ರತಾ ಕಾರಣಗಳಿಂದ ಭಾರತ ತಂಡ ಪಾಕಿಸ್ತಾನ ಪ್ರವಾಸ ಮಾಡೋದಿಲ್ಲ ಎಂದು ಬಿಸಿಸಿಐ ಹೇಳಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಹೈಬ್ರಿಡ್ ಮಾದರಿಯಲ್ಲಿ ಆಡಬೇಕು ಅಂತ ಮನವಿ ಮಾಡಿದೆ. ಇದಕ್ಕೆ ಒಪ್ಪದ ಪಿಸಿಬಿ ಬಿಸಿಸಿಐಯನ್ನು ಎದುರಿಸೋ ಹುಚ್ಚು ಯೋಚನೆಯಲ್ಲಿದೆ. ಅದು ಕೂಡ ಪಿಎಸ್ಎಲ್ನ ವೇಳಾಪಟ್ಟಿಯನ್ನು ಬದಲಾಯಿಸುವ ಮೂಲಕ. ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ನಲ್ಲಿ ಪಿಎಸ್ಎಲ್ ಆಯೋಜನೆ ಮಾಡಲಾಗುತ್ತೆ. ಆದರೆ 2025ಕ್ಕೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಕೂಡ ಅದೇ ತಿಂಗಳಲ್ಲಿ ಬರೋದ್ರಿಂದ ಮುಂದಿನ ಪಿಎಸ್ಎಲ್ ಅನ್ನ ಏಪ್ರಿಲ್ 10ರಿಂದ ಮೇ 25ರ ನಡುವೆ ಆಯೋಜಿಸೋ ಚಿಂತನೆಯಲ್ಲಿದೆ. ಈ ವೇಳೆ ಭಾರತದಲ್ಲಿ ಐಪಿಎಲ್ ಕೂಡ ನಡೆಯೋದ್ರಿಂದ ಇದರಿಂದ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದು ಪಿಸಿಬಿ ಲೆಕ್ಕಾಚಾರ. ವಿದೇಶಿ ಆಟಗಾರರು ಪಾಕಿಸ್ತಾನಕ್ಕೆ ಆಡೋಕೆ ಬರ್ತಾರೆ. ಇದರಿಂದ ಐಪಿಎಲ್ಗೆ ವಿದೇಶಿಗರು ಹೋಗಲ್ಲ. ಎರಡು ಲೀಗ್ಗಳು ಸೇಮ್ ಟೈಮ್ನಲ್ಲಿ ನಡೆಯೋದ್ರಿಂದ ಘರ್ಷಣೆ ಉಂಟಾಗುತ್ತೆ ಅನ್ನೋ ಭ್ರಮೆಯಲ್ಲಿದೆ ಪಾಕಿಸ್ತಾನ ಭಾರತಕ್ಕೆ ಅದೆಷ್ಟೇ ತೊಂದರೆ ಕೊಡಬೇಕು ಅಂತ ಯೋಚಿಸಿದ್ರು ಕೂಡ ಅದೆಲ್ಲ ಬರೀ ಹಗಲುಗನಸು ಅಷ್ಟೇ. ಅದರಲ್ಲೂ ಐಪಿಎಲ್ಗೆ ಟಕ್ಕರ್ ಕೊಡೋದು ಕನಸಿನ ಮಾತು. ಯಾಕಂದ್ರೆ ನಮ್ಮ ಒಂದು ಐಪಿಎಲ್ನ ವಹಿವಾಟು ಪಾಕಿಸ್ತಾನದ ಇಡೀ ವರ್ಷದ ಬಜೆಟ್ಗಿಂತಲೂ ಹೆಚ್ಚು. ಅಂದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಅದ್ಯಾವ ಮಟ್ಟಿಗಿದೆ ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಬಹುದು. ಯಾಕಂದ್ರೆ ಐಪಿಎಲ್ನಲ್ಲಿ ಹಣದ ಹೊಳೆಯೇ ಹರಿಯುತ್ತೆ. ಇತ್ತೀಚೆಗಷ್ಟೇ 17ನೇ ಸೀಸನ್ ಮುಕ್ತಾಯಗೊಂಡಿತ್ತು. ಅದರಲ್ಲಿ ಐಪಿಎಲ್ನ ಮೌಲ್ಯ $16.4 ಬಿಲಿಯನ್, ಅಂದ್ರೆ ಭಾರತೀಯ ಕರೆನ್ಸಿ ಪ್ರಕಾರ ಸುಮಾರು 1.3 ಲಕ್ಷ ಕೋಟಿ ರೂಪಾಯಿಗಳು. ಕಳೆದ ವರ್ಷ $15.4 ಬಿಲಿಯನ್ ಇದ್ದ ಮೌಲ್ಯ ಈ ವರ್ಷ 6.5% ಹೆಚ್ಚಾಗಿತ್ತು. ಹೀಗೆ ವರ್ಷದಿಂದ ವರ್ಷಕ್ಕೆ ಐಪಿಎಲ್ ಮೌಲ್ಯ ಹೆಚ್ಚುತ್ತಲೇ ಹೋಗ್ತಿದೆ. ಅಂಥದ್ರಲ್ಲಿ ಪಾಕಿಸ್ತಾನದನ್ನ ಲೀಗ್ ಐಪಿಎಲ್ಗೆ ಹೋಲಿಕೆ ಮಾಡಿಕೊಳ್ತಿರೋದು ನಿಜಕ್ಕೂ ಕೂಡ ಹುಚ್ಚುತನ. ಇದೇ ಕಾರಣಕ್ಕೆ ಐಸಿಸಿ ಯಾವಾಗಲೂ ಕೂಡ ಕ್ರಿಕೆಟ್ ಲೋಕದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಬಿಸಿಸಿಐಗೆ ಮಣೆ ಹಾಕುತ್ತೆ. ಸೊ 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೂ ಕೂಡ ಪಾಕ್ಗೆ ಭಾರತ ಹೋಗದೇ ಇದ್ರೆ ಅದಕ್ಕಾಗಿ ಪ್ಲಾನ್ ಬಿ ಕೂಡ ರೆಡಿ ಮಾಡಿಕೊಂಡಿದೆ. ಪಾಕಿಸ್ತಾನದ ಹೊರಗೆ ಕೆಲವು ಪಂದ್ಯಗಳನ್ನು ಆಡುವ ಅಗತ್ಯವನ್ನು ಪರಿಗಣಿಸಿ ಹೆಚ್ಚುವರಿ ಬಜೆಟ್ಗೆ ಅನುಮೋದನೆ ಕೂಡ ಕೊಡಲಾಗಿದೆ. ಹಣ ಮೀಸಲಿಡುವ ಮೂಲಕ ಐಸಿಸಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆದರೆ ಪಾಕಿಗಳ ದಡ್ಡತನಕ್ಕೆ ಇದು ಅರ್ಥವಾಗ್ತಿಲ್ಲ ಅಷ್ಟೇ.